ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPSCಯಿಂದ ಕಂಡಕ್ಟ್ ಮಾಡಲಾದಂಥ ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ, ಈ ಒಂದು GK ಪೇಪರ್ದು ಫ್ರಮ್ 76 to 100 ಈ ಒಂದು ಕ್ವಶನ್ಸ್ಗಳನ್ನು ಅವುಗಳ ಸೊಲ್ಯೂಷನ್ ಮುಖಾಂತರ ಅವನ್ನ ಇಲ್ಲಿ ಸಾಲ್ವ್ ಮಾಡುತ್ತಾ ಸಾಗೋಣ. ಈಗ ಆಲ್ರೆಡಿ 1 to 75 ಈ ಒಂದು ಕ್ವಶನ್ಸ್ಗಳನ್ನು ಆಲ್ರೆಡಿ ವಿತ್ ಸೊಲ್ಯೂಷನ್ ತುಂಬ ಚೆನ್ನಾಗಿ ಸೊಲ್ಯೂಷನ್ ಮುಖಾಂತರ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಒಂದು ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಆ ಒಂದು ಪ್ಲೇಲಿಸ್ಟ್ ಚಾನಲಲ್ಲಿ ಹೋಗಿ ನೋಡ್ಬೋದು, ಆರ್ ಸರ್ಚ್ ಬಾರ್ ಮುಖಾಂತರ ನೀವು ಸರ್ಚ್ ಮಾಡಿ ನೋಡ್ಬೋದು. ಈ ಒಂದು ಕ್ವಶನ್ ಪೇಪರ್ಗಳು ಮುಂಬರುವ ಎಲ್ಲ ಒಂದು KPSC ಏನು ಹ್ಯಾಂಡಲ್ ಮಾಡ್ತದಲ್ಲ ಆ ಒಂದು KPSC ಕಂಡಕ್ಟ್ ಮಾಡುವಂಥ ಎಲ್ಲ ಎಕ್ಸಾಮ್ ಆಗಲಿ, ಫಾರ್ ಎಕ್ಸಾಂಪಲ್ KS ಆಗಲಿ, PDO ಆಗಲಿ, ಓಕೆನಾ, ಲ್ಯಾಂಡ್ ಸರ್ವೇರ್ ಆಗಲಿ, ಓಕೆ, ಅಥವಾ ಗ್ರೂಪ್ B ಎಕ್ಸಾಮ್ಸು ಮತ್ತು ಗ್ರೂಪ್ C ಎಕ್ಸಾಮ್ಸು, ಈ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೆ ಇವು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೋಡಿ 76 ಈಗ ಆಲ್ರೆಡಿ 75 ಮಟ್ಟ ಆಗಿದ್ದಾವೆ. 40% ಅನ್ನು ಯಂತ್ರ ಸಾಧನಗಳ ಮೇಲೆ, 25% ಕಟ್ಟಡದ ಮೇಲೆ, 15% ಕಚ್ಚಾ ಸಾಮಗ್ರಿಗಳ ಮೇಲೆ, 5% ಪೀಠೋಪಕರಣಗಳ ಮೇಲೆ ವ್ಯಯಿಸಿದ ನಂತರ ಮೌನಿಕ ಬಳಿ ಎಷ್ಟು ಉಳಿತವು? 1305 ಅಮೌಂಟ್ ಉಳಿತವು. ಆಮೇಲೆ ಅವಳ ಬಳಿ ಇದ್ದ ಹಣ ಎಷ್ಟು ಅಂದರೆ ಅವಳ ಮುಂಚೆ ಇವೆಲ್ಲ ಕನ್ಸ್ಯೂಮ್ ಆದಮೇಲೆ ಇಷ್ಟು ಉಳಿತಾವೆ, ಅದರ ಫಸ್ಟ್ ಎಷ್ಟು ಇದ್ಬೇಕೇನಂತಕ್ಕ. ಸೊ ಈಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ, ಲೆಟ್ಸೇ ನೋಡಿ, ಈಗ ಇದನ್ನು ಫುಲ್ ಜೂಮ್ ಔಟ್ ಮಾಡ್ತೀನಿ. ಓಕೆನಾ, ಓಕೆ, ಇಟ್ಸ್ ನಿಮಗೆ ಇಲ್ಲಿ ಈ ಥರನೇ ಇರಲಿ. ಓಕೆ, ಈಗ 40%ಅನ್ನು ಯಂತ್ರ ಸಾಧನಗಳ ಮೇಲೆ ಅಂತ ನಿಂತಾರೆ. ಓಕೆನಾ, ಈಗ ಲೆಟ್ಸೇ ಟೋಟಲ್ 100% ಅಂತ ತಿಳ್ಕೊಳ್ಳಿ. ಟೋಟಲ್ ಸ್ಪೆಂಟ್ ಏನೇನಾಗಿದೆಪ್ಪ? ಟೋಟಲ್ ಸ್ಪೆಂಟು ಎಷ್ಟೆಷ್ಟಾಗಿದೆ? ಟೋಟಲ್ ಸ್ಪೆಂಟ್ ಏನಾಗಿದೆ? ಈಗ ಟೋಟಲ್ಲು 100%ಅಲ್ಲಿ 40% ಯಂತ್ರ ಸಾಧನ, 25 ಕಟ್ಟಡ, 15 ಕಚ್ಚಾ ಸಾಮಗ್ರಿ, ಪ್ಲಸ್ 5 ಪೀಠೋಪಕರಣ, ಹೀಗೆ 85% ಟೋಟಲ್ ಸ್ಪೆಂಟ್ ಆಗೈತಿ. ಅದರಲ್ಲಿ ಎಷ್ಟು ಉಳಿತು ಬಾಕಿ? 100ಅಲ್ಲಿ 85 ಹೋದರೆ ಎಷ್ಟು? 15%. ಈ 15% ಅಂದರೆ ಏನಿಲ್ಲ, ಎಷ್ಟು ಕೊಟ್ಟಿದ್ದಾರೆ? 15% ರಿಮೈನಿಂಗ್ ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಮೌನಿಕ ಬಳಿ 1305 ಇಷ್ಟು ಒಂದು ಹಣ ಉಳಿದಿವೆ, ಅಂದರೆ ಅದು 15%ಗೆ ಸಮ. ಈಗ ಏನು ಕೇಳಿದ್ದಾರೆ? ಅವಳ ಬಳಿ ಇದ್ದ ಹಣ ಅಂದರೆ 100% ಎಷ್ಟು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ x = 8700, ಇದು x ಅಂತ ತಿಳ್ಕೊಳ್ಳಿ. ಓಕೆನಾ, 8700 ನೀವು ಇದನ್ನು ಸಾಲ್ವ್ ಮಾಡಿ ನೋಡ್ಬೋದು. ಓಕೆನಾ, 15 ಎಷ್ಟಪ್ಪ? 15 ಎಷ್ಟರಲ್ಲಿ ಭಾಗ ಆಗುತ್ತೆ? 15 8 120, 10 ಉಳಿತು, 105 ಆಯಿತು, 15 7 105 ಇಂಟು 100, 8700 ಇದು ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿರಿ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಕ್ವಶನ್ ಮಾರ್ಕ್, ಇಲ್ಲಿ ಯಾವುದೋ ಒಂದು ನಂಬರ್ ಬರುತ್ತಂತ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 5 4 ಎಷ್ಟಾಯಿತು? 20. 20 ಪ್ಲಸ್ 9 29 ಆಗುತ್ತೆ. 3 × 8 3 8 24, 24 ಆಯಿತಾ? ಈ 24 ಪ್ಲಸ್ 11 ಮಾಡಬೇಕು, ಎಷ್ಟಾಯಿತು? 35. ಅದೇ ರೀತಿ 9 4 36, ಓಕೆನಾ, ಪ್ಲಸ್ ಇದು 13,
ಎಷ್ಟಾಯಿತು 949. ಸೊ ಕರೆಕ್ಟ್ ಆನ್ಸರ್ 49. ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇವೆರಡರಲ್ಲಿ ಯಾವುದು ಹೆಚ್ಚು ಒಂದು ಹೆಚ್ಚಾಗತ್ತೆ. ಓಕೆನಾ, 5:300 ದೊಡ್ಡದಾ ಅಥವಾ 3:400 ದೊಡ್ಡದಾ? ಓಕೆನಾ, ಇಲ್ಲಿ ಇದನ್ನು ಯಾವ ರೀತಿ ಒಂದಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲು ಈಗ ನಿಮಗೆ ಇದು ಡಿಫಿಕಲ್ಟ್ ಆಗುತ್ತೆ ಯಾವ ರೀತಿ ಇದನ್ನು ಆನ್ಸರ್ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂತ. ಇಲ್ಲಿ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ಈಗ 5:300 ತೊಗೊಳ್ಳಿ ಈಕ್ವಲ್ ಟು ಇದನ್ನೇ ಹೇಗೆ ಬರ್ತೀರಿ 5:3 × 3:100 ಹೀಗೂ ಬರಿಬೋದಾ? ಈಗ ಇದನ್ನು ಬರೆದ್ರೆ ಏನಾಗುತ್ತೆ ನೆಕ್ಸ್ಟು 5:3 ಅಂದರೆ ಎಷ್ಟು? 5:3 ಅಂದರೆ 125. 5 ಎಷ್ಟು 125:100 ಅಂತ ಬರುತ್ತೆ. ಓಕೆನಾ, ನೆಕ್ಸ್ಟ್ 3:4 400 ಇದನ್ನು ಕೂಡ ಸೇಮ್ 3:4:100 ಈಕ್ವಲ್ ಟು ಇದೆಷ್ಟು ಬರುತ್ತೆ 3:4 ಅಂದರೆ ಎಷ್ಟು 3 ಕ್ಯೂಬು 27 ಇಂಟು ಇನ್ನೊಮ್ಮೆ 3 ಮಾಡಿದ್ರೆ 3 21 3 81 81:100. ಸೊ ಈಗ ನಾವು ಈಸಿಯಾಗಿ ಇಲ್ಲಿ ಕಂಪೇರ್ ಮಾಡ್ಬೋದು. ಈಗ ಮುಂಚೆ 300 400 ಡಿಫ್ರೆಂಟ್ ಇತ್ತು. ಈಗ ಮೇಲೆ ಈ ರೆಸ್ಟು ಏನಿದೆಯಲ್ಲ ಇದು ಸೇಮ್ ಇದೆ 100. ನಾವು 100 ಅಂದರೆ ಬಿಟ್ಟುಬಿಡೋದು ಇದು. ಈ ಕೆಳಗಿನ ಬೇಸ್ ನೋಡೋಣ. ಈಗ ಬೇಸ್ ಯಾವ್ದು ದೊಡ್ಡದಿದೆ 125. ಓಕೆನಾ, 125 ದೊಡ್ಡದಿದೆ ಅಂದರೆ 81ಕ್ಕಿಂತ 125 ಗ್ರೇಟರು. ಸೊ ಇದು 125:100 ಹೆಚ್ಚು ಅಂತ ಅರ್ಥ. ಅಂದರೆ ಇದು ಯಾವುದು 125 ಅಂದರೆ 5:300 ಅಂತ. ಸೊ ಇಲ್ಲಿ ಆನ್ಸರ್ 5:300 ಕರೆಕ್ಟು. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ನೆಕ್ಸ್ಟ್, ಕ್ರಮಾನುಸಾರ ವರ್ಗ 3 ಬೆಸ ಸಂಖ್ಯೆಗಳ ಮೊತ್ತವು. ಓಕೆನಾ, ಅಂದರೆ 3 ಕಾಂಜುಗೇಟಿವ್ ನಂಬರ್ಸ್, ಅದ್ರ ಮೊತ್ತ ಎಷ್ಟು ಬರುತ್ತಪ್ಪ 2531 ಅಂತ ಇದೆ. ಹಾಗಾದಲ್ಲಿ ಸರಿಯಾದ 3 ಒಂದು ಬೆಸ ಸಂಖ್ಯೆಗಳನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಈಗ ನಾವಿಲ್ಲಿ ಏನು ಮಾಡೋದಪ್ಪ, ಸಿಂಪಲ್ ಅಂದ್ರೆ ಒಂದು 3 ನಂಬರ್ಸ್, ಒಂದು ಎಕ್ಸ್ +2 ಒಂದು x+4 ಅಂತ ತೊಗೊಳ್ಳೋಣ ಕಂಟಿನ್ಯೂ. ಸೊ ದೆನ್ ಇವು 3 ಥರದ್ದು ಏನಪ್ಪ ಒಟ್ಟು ಮೊತ್ತ ಅಂದರೆ ಕ್ರಮಾನುಸಾರ ವರ್ಗ 3 ಬೆಸ ಸಂಖ್ಯೆಗಳ ಮೊತ್ತವು 2531 ಆಗಿರ್ತದೆ. ಸಾರಿ ಇಲ್ಲಿ ನೋಡಿ, x+2 x+4 ಈ ಥರದ್ದು 3 ಸ್ಕ್ವೇರು. ಓಕೆನಾ, ಈ ಸ್ಕ್ವೇರ್ ಅಂದರೆ ಏನು ಬರುತ್ತೆ ಈಗ x² + x+2 ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ x+4 ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಈಕ್ವಲ್ ಟು 2531 ಆಗಿರ್ತದೆ. ಓಕೆನಾ, ಸೊ ಇದನ್ನೆಲ್ಲ ಸಾಲ್ವ್ ಮಾಡಬೇಕು ನೀವು. ನಾನು ಇಲ್ಲಿ ಸ್ಪೇಸ್ ಒಂದು ಅಭಾವದ ಕಾರಣ ನಾನು ಸಿಂಪಲಾಗಿ ಹೇಳ್ತೀನಿ. ಏನು ಬರುತ್ತಪ್ಪ ಇದು, ಇದನ್ನೆಲ್ಲ ನೀವು ಸಾಲ್ವ್ ಮಾಡಿದಾಗ ಒಂದು x=27 ಅಂತ ಬರುತ್ತೆ. ಓಕೆನಾ, ಸೊ x=27 ಬರ್ತಂದ್ರೆ ಒಂದು 3 ಬೆಸ ಸಂಖ್ಯೆಗಳಂತಿದ್ದಾರೆ. ಬೆಸ ಅಂದರೆ ಏನು, ಆಡ್ ನಂಬರ್ಸ್, 3 ಕಂಟಿನ್ಯೂ ಆಡ್ ನಂಬರ್ಸ್. ಈಗ 27 ಆದಮೇಲೆ ಯಾವುದು ಬರುತ್ತೆ 29, ನೆಕ್ಸ್ಟ್ 31. ಸೊ ಇವು 3 ಸಂಖ್ಯೆ 27, 29, 31. ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಇದನ್ನು ನೀವು ಆಪ್ಷನ್ ಥ್ರೋನು ಮಾಡ್ಬೋದು. ಇವೆಲ್ಲ ಥರದ್ದು ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಇದನ್ನೆಲ್ಲ ಈಕ್ವಲ್ ಟು ಮಾಡಿದ್ರೆ 2531 ಕರೆಕ್ಟ್ ಬರುತ್ತೆ. ಬೆಟರ್ ನಿಮಗೆ ಇದು ಎಕ್ಸ್ ನಿಮ್ಗೆ ಪ್ರಾಬ್ಲಮ್ ಆಗ್ತಿತ್ತಂದ್ರೆ
ನೀವೇನು ಮಾಡೋದು ಈ ಥರ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಆಪ್ಷನ್ ಹೇಳ ನಿಮಗೆ, 3 ಬೆಸ ಸಂಖ್ಯೆಗಳಂತ ಅಂದಿದ್ದಾರೆ. 3 ಬೆಸ ಸಂಖ್ಯೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಈಗ 3 ಆಡ್ ನಂಬರ್ಸು. ಆಡ್ ಅಂದರೆ ಏನೇನಪ್ಪ, 3 ಆಡ್ ಇರ್ತಾವೆ. ಒಂದು 1 3 5 3 5 7 ಹೀಗಿರ್ಬೇಕು. ಇಲ್ಲಿ ಏನಂದಿದ್ದಾರೆ 27 28 31. 28 ಇದು ಇವನು, ಸೊ ಇದು ಬರೋಲ್ಲ, ಆಪ್ಷನಲ್ಲಿ ಇರಲ್ಲ ಇದು. ದೆನ್ 26 28 29 ನೋಡಿ 26 28 ಇವನ್ ಇದ್ದಾವೆ, ಇದು ಬರೋಲ್ಲ. 25 27 29 ಓಕೆ, 27 29 31. ಸೊ ಈಗ ಏನು ಮಾಡಬೇಕು ನೀವು ಇದನ್ನು, ಇದ್ರದ್ದು ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್. ಸೊ ಇವೆರಡು ಟ್ಯಾಲಿ ಮಾಡಿ ಕಂಪೇರ್ ಮಾಡಿ ನೋಡೋದು. ಇವೆರಡರಾಗ 2 5 3 1 ಯಾವ್ದು ಬರುತ್ತಲ್ಲ ಅದು ಆನ್ಸರು. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟು. ನೆಕ್ಸ್ಟ್, ಕೆಳಗಿನ ಯಾವ ಸಂಖ್ಯೆಯು ಖಾಲಿ ಬಿಟ್ಟ ಜಾಗವನ್ನು ತುಂಬುತ್ತದೆ? ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿದ್ದಾರೆ, ಓಕೆನಾ. ಇಲ್ಲಿ ಕ್ವಶನ್ ಮಾರ್ಕ್ ಇದನ್ನು ಯಾವ ರೀತಿ ನೀವು ತುಂಬ್ತೀರಪ್ಪ? ಇಲ್ಲಿ ಒಂದು ಲಾಜಿಕಲ್ ಅಥವಾ ಒಂದು ಏನಪ್ಪ ಒಂದು ಲಾಜಿಕಲ್ ಆದ ಒಂದು ಇದು ಇರುತ್ತಪ್ಪ, ಥಿಂಕಿಂಗ್ ಇರ್ತದೆ. ಇಲ್ಲ ಅಂದರೆ ಒಂದು ಸೀರೀಸ್ ರೂಪದಲ್ಲಿ ಇರ್ತದೆ, ಒಂದು ಎಡಿಷನ್ ರೂಪದಲ್ಲಿ ಇರ್ತದೆ, ಸಬ್ಸ್ಟ್ರಾಕ್ಷನು, ಮಲ್ಟಿಪ್ಲಿಕ್ಷನು. ಸೊ ಒಂದು ಸ್ಕ್ವೇರ್ ಇರ್ತದೆ. ಸೊ ಯಾವ ರೀತಿ ಮಾಡಿದ್ರೆ ಇದನ್ನು ನಾವು ಫಿಲಪ್ ಮಾಡಬೇಕು, ಟ್ಯಾಲಿ ಮಾಡಬೇಕು ನಾವು ಮೊದಲು. ಇದು ಸಿಂಪಲ್ ಇದೆ. ಈಗ ಪ್ರೀವಿಯಸ್ ಆಗಿ ಒಂದು ಏನು ಈ ಥರ ಒಂದು ಟೇಬಲ್ ಕೊಟ್ಟಿರೋ ಕ್ವಶನ್ ಮಾರ್ಕನ್ನು ಸಾಲ್ವ್ ಮಾಡಿದ್ದೇವಲ್ಲ, ಅದೇ ರೀತಿ ಇಲ್ಲೊಂದು ಲಾಜಿಕ್ ಇದೆ, ಓಕೆನಾ. ಸೊ ನಾನು ನಿಮಗೆ ಇದನ್ನು ಹೋಮ್ವರ್ಕ್ ಪರ್ಪಸ್ ಕೊಡ್ತೀನಿ, ಬಟ್ ಆನ್ಸರ್ ಹೇಳ್ತೀನಿ. ಆನ್ಸರ್ ಎಷ್ಟು ಬರುತ್ತಪ್ಪ ಇಲ್ಲಿ? ಆಪ್ಷನ್ ನಂಬರ್ 2 ಬರುತ್ತೆ, ಅಂದರೆ 4 ಬರುತ್ತೆ ಆನ್ಸರ್. ಬಟ್ ಇದು ಯಾವ ರೀತಿ ಬರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್, 1 ರಿಂದ 100ರ ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3ನ್ನು ಎಷ್ಟು ಬಾರಿ ಬರೆದಂತಾಗುತ್ತದೆ? ಈಗ 1 to 100, 1 2 3 4 5 ಅಪ್ ಟು 10 ಅಪ್ ಟು 100 ಇದನ್ನು ಬರೆದಾಗ ಈ 3 ಅನ್ನೋ ಡಿಜಿಟು ಎಷ್ಟು ಸಲ ಬರುತ್ತಾ? ಎಷ್ಟು ಸಲ ಬರುತ್ತಪ್ಪ ಅದು? ಸಿಂಪಲ್ಲು, ಇಲ್ಲಿ ಏನೂ ಇಲ್ಲ, ಬರ್ಕೊಳ್ಳೋದು ನಾವು. 3 ಬರುತ್ತೆ, 13 23 30 31 32 33 ಬರುತ್ತೆ, 34 ಬರುತ್ತೆ, 35 ಬರುತ್ತೆ, ಓಕೆನಾ. ಅಪ್ ಟು ಲಾಸ್ಟು 93 ಮಟ್ಟ ಬರುತ್ತೆ. ಹೀಗೆ ಟೋಟಲ್ ಎಷ್ಟು? 20 ಟೈಮ್ಸ್ ಬರುತ್ತೆ. 20 ಟೈಮ್ಸು ಏನಪ್ಪ ಈ ಒಂದು 3 ಅನ್ನೋದು ಬರ್ತದೆ. ಇಷ್ಟೇ, ಏನಿಲ್ಲ. ಒಂದು ಭಾಳ ಅಂದ್ರೆ 20 to 30 ಸೆಕೆಂಡ್ ತೊಗೊಳುತ್ತೆ ಈ ಕ್ವಶನ್. ನೆಕ್ಸ್ಟ್ ನೋಡ್ಬೋದು ನೀವು, ಒಂದು ಕುಟುಂಬದಲ್ಲಿ ತಂದೆಯು ಪ್ರತಿಯೊಬ್ಬರಿಗಿಂತ ಕೇಕ್ನ 1/4 ಭಾಗವನ್ನು 3 ಬಾರಿ ಸ್ವೀಕರಿಸುತ್ತಾನೆ. ಹಾಗಾದರೆ ಆ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆನ ಇಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಈಗ ಇದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಪ್ಪ ಅಂದ್ರೆ, ಮೊದಲಿಗೆ ಟೋಟಲ್ ನಂಬರ್ ಆಫ್ ದಿ ಫ್ಯಾಮಿಲಿ ಮೆಂಬರ್, ಫಾದರ್ ಬಿಟ್ಟು ನಾವು ಇಲ್ಲಿ ಏನು ತಿಳ್ಕೊಳ್ಳೋಣ, ಟೋಟಲ್ ಮೆಂಬರ್ಸ್ ಎಷ್ಟಪ್ಪ? ಎಕ್ಸ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಅಮೌಂಟ್ ಆಫ್ ದಿ ಕೇಕ್ ಎಷ್ಟೈತಿ? 100 ಯೂನಿಟ್ ಐತಿ, 100. ಶೇರ್ ಆಫ್ ದಿ ಕೇಕ್ ಟೇಕನ್ ಬೈ ಫಾದರ್, ಅಂದರೆ ಫಾದರಿಂದ ತಂದೆಯಿಂದ ಎಷ್ಟು ತೊಗೊಂಡು ಶೇರು? ಫಾದರಿಂದ ಎಷ್ಟು ತೊಗೋತಾರೆ? 100ದಾಗ 1/4 ಅಂಶ, ಅಂದರೆ 25ದಾಗ. ಅಂದರೆ ರಿಮೈನಿಂಗ್ ಎಷ್ಟು ಉಳಿತು? ಆ ರಿಮೈನಿಂಗ್ದ್ರಾಗ, ಓಕೆನಾ, ರಿಮೈನಿಂಗ್ದ್ರಾಗ ಎಷ್ಟು ಉಳಿತು ಅಂದರೆ ರಿಮೈನಿಂಗ್ ಒಂದು ಫ್ಯಾಮಿಲಿ ಮೆಂಬರನ್ನು ಆ ಫ್ಯಾಮಿಲಿ ಮೆಂಬರ್ ತೋತಾರೆ ರಿಮೈನಿಂಗ್ ಕೇಕು, ಓಕೆನಾ. ಸೊ ಹಿಯರ್ ನಾವು ಏನು ಮಾಡಬೇಕು, ರಿಮೈನಿಂಗ್ ಶೇರ್ ಆಫ್ ಕೇಕ್ ಟೇಕನ್ ಬೈ ಫ್ಯಾಮಿಲಿ ಮೆಂಬರ್ ಎಷ್ಟಾಗತ್ತಂತ ಅದನ್ನು ನೋಡೋದು. ರಿಮೈನಿಂಗ್ ಅಂದರೆ, ಸೊ ಇಲ್ಲಿ ರಿಮೈನಿಂಗ್ ಅಂದರೆ ಏನು ಬರ್ತಪ್ಪ, 100 - 25 ಅಂದರೆ ಇದು 25 ಬಿಟ್ಟು ಅಂತ ಮೈನಸ್ ಮಾಡೋದು, ಓಕೆನಾ, ಡಿವೈಡೆಡ್ ಬೈ ಎಕ್ಸ್ ಅಂತ ಬರುತ್ತೆ, ಓಕೆನಾ. ಮತ್ತು ಇಲ್ಲಿ ಏನಂತಿದ್ದಾರೆ, ಇಲ್ಲಿ ಅವ್ರ ಫಾದರ್ ತೊಗೊಂಡಿದ್ದಾನೆ ಕೇಕು, ಬಟ್ ಅದು 3 ಟೈಮ್ಸ್ 3 ಪಟ್ಟು
ಉಳಿಕಿದ ಒಂದು ಈಗ ಉಳಿದ ಏನು ಕುಟುಂಬ ಐತ್ಲಿ ಆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗಿಂತ 3 ಬಾರಿ 3 ಟೈಮ್ಸ್ ತೊಗೊಂಡಿರ್ತಾನೆ ಅಂತಂಗೆ. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ, ಅಷ್ಟೇ ಶಾರ್ಟಲ್ಲಿ ಹೇಳ್ತೀನಿ. 25 ಈ 25 ತೊಗೊಂಡಿದ್ದಾನಲ್ಲ, ಇದು 3 ಟೈಮ್ಸ್ ಆಫ್ 70/x ಆಗುತ್ತೆ. ಈ 75/x ಎಲ್ಲಿದು ಬಂತು? ಇಲ್ಲಿದು ನೋಡಿ, ಇಲ್ಲಿ ಇದು ಇದು ಇದೆಯಲ್ಲ, ಇದು 75/x ಬರುತ್ತೆ ಇದು. ಓಕೆನಾ? ಸೊ x = 9 ಅಂತ ಬರುತ್ತೆ. ಇದು x = 9 ಏನು ಬಂತು? ಟೋಟಲ್ ಮೆಂಬರ್ಸ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಫಾದರ್ +1 ಅಂದರೆ ಟೋಟಲ್ 10 ಮೆಂಬರ್ಸು. ಸೊ ಇಲ್ಲಿ ಕರೆಕ್ಟ್ ಆನ್ಸರು 10. ಈ ರೀತಿ ಸಿಂಪಲ್ ಇದಾವೆ, ಏನಿಲ್ಲ. ಒಬ್ಬ ಹುಡುಗನು ತನ್ನ ಹಳ್ಳಿಯಿಂದ ಶಾಲೆಗೆ 3 ಕಿಲೋಮೀಟರ್ 3 km/h ವೇಗದಲ್ಲೇ ಚಲಿಸಿ ನಂತರ ಶಾಲೆಯಿಂದ ಮರಳಿ ಹಳ್ಳಿಗೆ 2 km/h ವೇಗದಲ್ಲಿ ಬರ್ತಾನೆ. ಒಟ್ಟಾರೆಯಾಗಿ ಅವನು 5 ಗಂಟೆ ತೋತಾನೆ. ಆದರೆ ಶಾಲೆಯಿಂದ ಹಳ್ಳಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಈಗ ಹಳ್ಳಿ ವಿಲೇಜ್ ಟು ಸ್ಕೂಲ್ ಒಮ್ಮೆ 3 ಕಿಲೋಮೀಟರ್ನಾಗ ಹೋಗ್ತಾನೆ, ವಾಪಸ್ಸು 2 ಕಿಲೋಮೀಟರ್ನಾಗ ಬರ್ತಾನೆ. ಓಕೆನಾ? ಇಷ್ಟು ಹೋಗ್ತಾನೆ. ಬಟ್ ಟೋಟಲ 5 ಅವರ್ನಾಗ ಎಲ್ಲ ಟೋಟಲ್ ಕಂಪ್ಲೀಟ್ ಮಾಡ್ತಾನೆ. ಬಟ್ ನಮಗೇನು ಗೊತ್ತಿಲ್ಲ ಈ ವಿಲೇಜ್ದಿಂದ ಸ್ಕೂಲ್ ಎಷ್ಟು ಡಿಸ್ಟೆನ್ಸ್ ಐತಿ. ಅವಾಗ ಏನು ಮಾಡೋದು, ಡಿಸ್ಟೆನ್ಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ವಿಲೇಜ್ ಎಷ್ಟು ತಿಳ್ಕೊಳ್ಳೋಣ, ಇದನ್ನು ಎಕ್ಸ್ ಅಂತ, ಡಿ ಈಸ್ ಎಕ್ಸ್ ಅಂತ ತಿಳ್ಕೊಳ್ಳೋಣ. dx. ಓಕೆನಾ? d = x. ನೆಕ್ಸ್ಟ್ ಫಸ್ಟು 3 ಕಿಲೋಮೀಟ್ರಲ್ಲಿ ಹೋಗ್ತಾನೆ ನೋಡಿ. ಈಗ ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್ = ಡಿಸ್ಟೆನ್ಸ್ ಬೈ ಸ್ಪೀಡ್. ಈ ಒಂದು ಫಾರ್ಮುಲಾ ಇಲ್ಲಿ ಯೂಸ್ ಆಗುತ್ತೆ. ಈಗೇನು ಮಾಡೋದು, ಟೈಮ್ t1 ಅಂದರೆ ಹೋಗುವಾಗ ಎಷ್ಟು ಡಿಸ್ಟೆನ್ಸ್ ಎಕ್ಸನ್ನು ಕವರ್ ಮಾಡ್ತಾನೆ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು 3 ಕಿಲೋಮೀಟರ್. ಸೆಕೆಂಡ್ ಟೈಮ್ ಬರುವಾಗ ಡಿಸ್ಟೆನ್ಸ್ ಎಕ್ಸನ್ನು ಕವರ್ ಮಾಡ್ತಾನೆ 2 km/h. ಈಗ ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ ಬರೋಣ. ಒಟ್ಟಾರೆಗೆ 5 ಗಂಟೆಯಲ್ಲಿ ಒಂದು ಕವರ್ ಮಾಡ್ತಾನೆ. ಹೋಗುತ್ತಾ ಕೆಲವೊಂದು ಟೈಮು, ಬರುತ್ತಾ ಕೆಲವೊಂದು ಟೈಮು. ಟೋಟಲ್ ನಾವು t1 + t2 = 5 ಅಂತ ಬರುತ್ತೆ. ಓಕೆನಾ? ಈಗ t1 + t2 ಎಷ್ಟು? t1 x/3 t2 x/2 = 5. ಓಕೆನಾ? ಇದನ್ನು ಸಾಲ್ವ್ ಮಾಡಿದಾಗ x = 6 km/h ಬರುತ್ತೆ. ಓಕೆನಾ? x = 6 km/h. ಸೊ ಡಿಸ್ಟೆನ್ಸ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ಸ್ಕೂಲ್ ಈಸ್ 6 km. ಇಷ್ಟೇ. ಇಲ್ಲಿ 84ನೇ ಕ್ವಶನ್ ನೋಡಿ. 503535 ಈ ಸಂಖ್ಯೆಯಲ್ಲಿನ 3ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಬರುತ್ತಾ ನೋಡಿ. 3 ಇಲ್ಲೊಂದಿದೆ, ಇಲ್ಲೊಂದಿದೆ. ಈ 3 ಯಾವ ಒಂದು ಇದರಲ್ಲಿದೆಯಪ್ಪ? 3000 ಸ್ಥಾನದಲ್ಲಿದೆ. ಇದು 35 ಅಂದರೆ 30th + 30th. ಸೊ 3030 ಕರೆಕ್ಟ್ ಆನ್ಸರ್. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್, ಏನ ಆದಾಯವು ಬಿಗಿಂತ 50% ಕಡಿಮೆ ಇದ್ದರೆ ಬಿನ ಆದಾಯವು ಎಗಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ? ಈಗ ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ನಿಮಗೆ. ಎ ಇನ್ಕಮ್ ಬಿಗಿಂತ 50% ಕಡಿಮೆ ಐತಿ. ಬಟ್ ಬೀಸ್ ಇನ್ಕಮ್ ಅಂದರೆ ಏದು ಹೆಚ್ಚೈತೆ. ಏನ ಆದಾಯವು ಬಿಗಿಂತ 50% ಕಡಿಮೆ ಇದ್ದರೆ ಬಿನ ಆದಾಯ ಎಗಿಂತ ಶೇಕಡ ಎಷ್ಟು ಕಡಿಮೆ ಹೆಚ್ಚಿದೆ? ಓಕೆನಾ? ಸೊ ಇಲ್ಲಿ ಬೀಸ್ ಇನ್ಕಮ್ ಅಂತ ತಗೊಳ್ಳೋಣ. = ಎಷ್ಟಪ್ಪ? 50%. ಏನಪ್ಪ? 50% ಹೆಚ್ಚೈತಿ. ಯಾರ್ದು? ಬೀಸ್ ಇನ್ಕಮ್. ಯಾರ ಪ್ರಕಾರ? ಟೋಟಲ್ 100ದಾಗ 50 - × 100 ಮಾಡಿದೆವು ಅಂದರೆ
ಟೋಟಲ್ 100% ಹೆಚ್ಚೈತೆ ನಂಗೆ, ಟೋಟಲ್ 100 ಬರುತ್ತೆ. ಓಕೆನಾ? ಬಟ್ ಇಲ್ಲಿ ನಿಮಗಿದು ಕನ್ಫ್ಯೂಸ್ ಆಗತ್ತೆ. ಸೊ ಇದಕ್ಕಿಂತ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಎ ಬಿ ಏನ ಆದಾಯವು ಬಿಗಿಂತ 50% ಕಡಿಮೆ ಇದೆ. ಈಗ ಬಿ ಲೆಟ್ಸ್ ಸೇ 2 ಅಂತ ತಿಳ್ಕೊಳ್ಳಿ. ಸೊ ಬಿಗಿಂತ ಏದು 50% ಕಡಿಮೆ ಇದೆ. ಸೊ ಇದರ 50% ಎಷ್ಟು? 1. ನಿಮ್ಮ ಅಂದ್ರೆ ಅರ್ಧ ಕಮ್ಮಿ ಇದೆ. ಸೊ ಈಗ ಬಿನ ಆದಾಯ ಈ ಎಕ್ಕಿಂತ ಎಷ್ಟು ಹೆಚ್ಚೈತಿ? 1ರಲ್ಲೇ ಹೆಚ್ಚೈತಿ, ಒಂದು ಕ್ವಾಂಟಿಟಿ ಹೆಚ್ಚೈತಿ. ಸೊ ಅದನ್ನು ಏನು ಮಾಡೋದು? ಈಗ ಬೀಸ್ ಇನ್ಕಮ್ ಎಷ್ಟಪ್ಪ? 1 ಹೆಚ್ಚೈತಿ. ಎಷ್ಟರಲ್ಲೇ? ಎ 1ರಲ್ಲೇ ಇಂಟು 100 ಈಕ್ವಲ್ ಟು 100% ಬರುತ್ತೆ. ಸಿಂಪಲ್. ಓಕೆನಾ? ನೆಕ್ಸ್ಟ್, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಇಲ್ಲಿ ಒಂದು ಲಾಜಿಕ್ ಮುಖಾಂತರ ಇಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನಾನು ನಿಮಗೆ ಆನ್ಸರ್ ಎಷ್ಟು ಬರ್ತೈತೆ ಅಂತ ಹೇಳ್ತೀನಿ. ಓಕೆನಾ? ಇಲ್ಲಿ ಆಪ್ಷನ್ ನಂಬರ್ 3 ಬರುತ್ತೆ, 60 ಬರುತ್ತೆ ಇಲ್ಲಿ. ಓಕೆನಾ? ಸಿಂಪಲ್ ಇದೆ ಇದು. ಓಕೆನಾ? ಈಗ ಆಲ್ರೆಡಿ ಒಂದು ಟೈಪ್ ಬಿಡಿಸಿದ್ದೀನಿ. ಸೊ ಇದನ್ನು ನೀವು ನನಗೆ ಬಿಡಿಸಿ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಯಾಕೆಂದರೆ ನಾನು ಇಲ್ಲಿ ಎಲ್ಲ ಪ್ರತಿಯೊಂದು ಕ್ವಶನ್ನ ಸೇಮ್ ಟು ಸೇಮ್ ಒಂದು ಸಾಲ್ವ್ ಮಾಡ್ಕೊತಾ ಹೋದರೆ ಟೈಮು ತುಂಬ ಒಂದು ಲೆಂದಿ ವಿಡಿಯೋ ಆಗುತ್ತೆ. ಓಕೆನಾ? ಸೊ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ? ಪಂಚಾಯಿತಿ ಯಾವುದು ಸಂಗ್ರಹಿಸ್ತೈತಪ್ಪ? ಸ್ಥಳೀಯ ಸಂತೆಯ ಅಥವಾ ಜಾತ್ರೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ. ಸೊ ಆಪ್ಷನ್ ನಂಬರ್ 4 ಬರುತ್ತೆ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಕಾರ್ಯಕ್ರಮವಲ್ಲ. ಯಾವುದಪ್ಪ? CRY. ಇದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವಲ್ಲ. ಬಟ್ ಇದು ಎತ್ತರದ ಕಾರ್ಯಕ್ರಮ ಇತ್ತು ಗೊತ್ತಾ? ಇದು ಒಂದು ಚೈಲ್ಡ್ ರೈಟ್ಸ್ ಆ್ಯಂಡ್ ಯು. CRY ಅಂದರೆ ಏನು? CRY ಅಂದರೆ ಚೈಲ್ಡ್ ರೈಟ್ಸ್ ಆ್ಯಂಡ್ ಯು. ನೋಡಿ ಬರಿತೀನಿ, ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಅಂದರೆ ಇದು ಚಿಲ್ಡ್ರನ್ ರೈಟ್ಸ್ ಅಂದರೆ ಚಿಕ್ಕ ಮಕ್ಕಳ ಒಂದು ಹಕ್ಕುಗಳನ್ನು ಒಂದು ರೇಸ್ ಮಾಡಲಿಕ್ಕೆ ಒಂದು ಅದರ ಒಂದು ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಇದು ಏನಿದೆಯಪ್ಪ ಒಂದು ಯೋಜನೆ ಇದೆ. ಓಕೆನಾ? ನೆಕ್ಸ್ಟ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಿಕ ಬ್ಯಾಂಕಿನ ಪ್ರತಿಶತ ಪ್ರಮಾಣವೆಷ್ಟು? ಎಷ್ಟಿರ್ತೈತಪ್ಪ? ಅದು 35% ಇರ್ತೈತಿ. ಎಲ್ಲಿ? RRB ಬ್ಯಾಂಕ್ಸ್. ಗ್ರಾಮೀಣ ಬ್ಯಾಂಕ್ ಅಂದರೆ ಏನು? ರೀಜನಲ್ ರೂರಲ್ ಬ್ಯಾಂಕ್ಸ್. ಆ RRB ಬ್ಯಾಂಕಲ್ಲೇ ಅದು ಈ RRB ಬ್ಯಾಂಕದು ಓನರ್ ಯಾರ್ಯಾರು ಇರ್ತಾರಪ್ಪ? ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸ್ಪಾನ್ಸರಿಂಗ್ ಬ್ಯಾಂಕ್. ಇದರಲ್ಲಿ ಏನು ಯಾವ ಎಷ್ಟು ಕೇಳಿದ್ದಾರೆ? ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು ಕೇಳಿದ್ದಾರೆ? ಇಲ್ಲಿ ಬ್ಯಾಂಕ್ ಸ್ಪಾನ್ಸರ್ ಬ್ಯಾಂಕ್ಸ್ ಇರ್ತೈತಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟದು ಎಷ್ಟು ಇರ್ತದೆ? 50% ಇರ್ತೈತಿ ಸೆಂಟ್ರಲ್ ಗೌರ್ಮೆಂಟದು, ಅಂದರೆ ಈ ರೂರಲ್ ಬ್ಯಾಂಕ್ಸಲ್ಲಿ. ಮತ್ತು ಸ್ಟೇಟ್ ಗೌರ್ಮೆಂಟದು ಎಷ್ಟು ಇರ್ತೈತಿ? 15% ಅಂತ. ಇದು ಸ್ಪಾನ್ಸರಿಂಗ್ ಬ್ಯಾಂಕ್ ಎಷ್ಟು? 35%. ಹೀಗೆ ಒಟ್ಟು 100%. ಓಕೆನಾ? ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು? ಮೊಟ್ಟ ಮೊದಲು ಮಹಾರಾಷ್ಟ್ರ ರಾಜ್ಯ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದನ್ನು ಮೊಟ್ಟ ಮೊದಲು 1972-73ರಲ್ಲಿ ಇದನ್ನು ಈ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡ್ತು. ಓಕೆನಾ? ನೆಕ್ಸ್ಟ್, ಯಾವ ಸಮಿತಿಯು ನಬಾರ್ಡ್ ಈ ಒಂದು ನಬಾರ್ಡನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು? ಯಾವುದಪ್ಪ? ಇಲ್ಲಿ ಶಿವರಾಮನ್ ಕಮಿಟಿ ಅಥವಾ ಶಿವರಾಮನ್ ಸಮಿತಿ. ಓಕೆನಾ?
ನನಗೆ ಇದು ನಬಾರ್ಡ್ ಯಾವಾಗ ಒಂದು ಇಸ್ಟಾಬ್ಲಿಷ್ಮೆಂಟ್ ಆಯ್ತಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಒಂದು ನಬಾರ್ಡದು ಏನಪ್ಪ ಇಸ್ಟಾಬ್ಲಿಷ್ಮೆಂಟ್ ಆಯಿತು, ಈ ಕರೆಂಟ್ ಯಾರು ಚೇರ್ಮನ್ ಇದ್ದಾರೆ ಮತ್ತು ಅದ್ರ ಜೊತೆಗೆ ಈ ಒಂದು ನಬಾರ್ಡ್ ಕೆಲಸ ಏನು, ಅಥವಾ ಅಟ್ಲೀಸ್ಟ್ ನನಗೆ ಈ ನಬಾರ್ಡ್ದು ಒಂದು ಫುಲ್ ಫಾರ್ಮ್ ಆದರೂ ನನಗೆ ಸೆಂಡ್ ಮಾಡಿ. ನೆಕ್ಸ್ಟ್, ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕನಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ಏಷ್ಯಾ ಖಂಡದಲ್ಲಿ ಇದೇ ಫಸ್ಟ್ ಅಂದಂಗೆ. ಏಷ್ಯಾ ಖಂಡದಲ್ಲಿ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ಆಫ್ ಕರ್ನಾಟಕ ಆ್ಯಸ್ ವೆಲ್ ಆ್ಯಸ್ ಇಂಡಿಯಾ ಆ್ಯಂಡ್ ಆಲ್ಸೋ ಏಷಿಯನ್ ಕಾಂಟಿನೆಂಟ್. ಇದನ್ನು ಮೊಟ್ಟ ಮೊದಲು 1904 1904 ಇದನ್ನು ಇಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ, ನೆನಪಿರಲಿ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು? ಯಾವುದಪ್ಪ? ನಗೌರ್ ಜಿಲ್ಲೆ, ನಗೌರ್ ಡಿಸ್ಟಿಕ್. ಇದು 2 ಅಕ್ಟೋಬರ್ 1959 ಮೊಟ್ಟ ಮೊದಲಿಗೆ ಈ ಒಂದು ಪಂಚಾಯಿತಿಯನ್ನು, ಈ ಒಂದು ಪಂಚಾಯತ್ ರಾಜನ್ನು, ಈ ಒಂದು ಸಿಸ್ಟಮನ್ನು ಅಳವಡಿಸಿಕೊಂಡಿತು. ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ. ಯಾವುದಪ್ಪ? NCUI. NCUI ಅಂದರೆ ಎನ್ಪವರ್ ನ್ಯಾಷನಲ್ ಕೋಆಪರೇಟಿವ್ಸ್ ಯೂನಿಯನ್ ಆಫ್ ಇಂಡಿಯಾ. ನ್ಯಾಷನಲ್ ಕೋಆಪರೇಟಿವ್ಸ್ ಯೂನಿಯನ್ ಆಫ್ ಇಂಡಿಯಾ, ಓಕೆನಾ? ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ಇಟ್ ಈಸ್ ಇಸ್ಟಾಬ್ಲಿಷ್ಡ್ ಟು ಪ್ರಮೋಟ್ ಆ್ಯಂಡ್ ಸ್ಟ್ರೆಂಥನ್ ದ ಕೋಆಪರೇಟಿವ್ ಸೆಕ್ಟರ್. ಸಹಕಾರ ಚಳವಳಿಯ ಈ ಒಂದು ವಿಭಾಗವನ್ನು, ಈ ಒಂದು ಸೆಕ್ಟರನ್ನು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಅದನ್ನು ಸ್ಟ್ರೆಂಥನ್, ಒಂದು ಬಲಶಾಲಿ ಮಾಡಲಿಕ್ಕೆ ಇದನ್ನು ಇಸ್ಟಾಬ್ಲಿಷ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ? ಜಿಲ್ಲಾ ಪರಿಷತ್ ಯಾವಾಗ ಬಂದಿದೆಯಪ್ಪ? ಏಪ್ರಿಲ್ 1993, ಓಕೆನಾ? ಏಪ್ರಿಲ್ 1993. ನೆಕ್ಸ್ಟ್, ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಲಮು ಯಾವುದಪ್ಪ ಅಂದ್ರೆ ಕಲಮು 243H. 243H ಇದು ಕರೆಕ್ಟು, ಓಕೆನಾ? ಈ ಟ್ಯಾಕ್ಸನ್ನು ವಿಧಿಸಲು, ಅದನ್ನು ಟ್ಯಾಕ್ಸನ್ನು ಏನಪ್ಪ ಕಲೆಕ್ಟ್ ಮಾಡಲಿಕ್ಕೆ, ಓಕೆನಾ, ಅಪ್ಲೈ ಮಾಡಲಿಕ್ಕೆ, ಹಂಚಿಕೆ ಮಾಡಲಿಕ್ಕೆ ಈ ಒಂದು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಲಪು 243H. ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರದ ಆತ್ಮನಿರ್ಭರ್ ಭಾರತ ಯೋಜನೆ ಭಾಗವಾಗಿ ನೋಡಿರಿ, ಇದು ಕರೆಂಟ್ ಅಫೇರ್ಸ್ ಕ್ವಶನು. 2020 ಜಾರಿಗೆ ಬಂದ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ, ಇದರ ಗುರಿ ಏನಪ್ಪ? ಇದರ ಗುರಿ ಏನಿತ್ತಪ್ಪ ಅಂದರೆ ಇಲ್ಲಿ ಈ ಒಂದು 2024 ಮತ್ತು 2025ನೇ ಅವಧಿಯಲ್ಲಿ ಇದನ್ನು ಏನು ಮಾಡಬೇಕಪ್ಪ? ಇಲ್ಲಿ ನೋಡಿ, 3ನೇ ಆಪ್ಷನ್ ಕರೆಕ್ಟ್ ಐತಿ. ಈ ಒಂದು ಮೀನಿನ ಉತ್ಪಾದನೆಯಲ್ಲಿ 22 ಮಿಲಿಯನ್ ಟನ್ ಹೆಚ್ಚು ಮಾಡುವುದು, ಅದು ವಾರ್ಷಿಕ ಬೆಳವಣಿಗೆ ದರ 9% ಹೆಚ್ಚು ಮಾಡುವುದು ಅದರದೊಂದು ಟಾರ್ಗೆಟ್ ಆಗಿತ್ತು. ನೆಕ್ಸ್ಟ್, ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರ ಒಂದು ಕಾರಣ ಏನಪ್ಪ? ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು. ಅರ್ಥ ಆಯ್ತಾ? ಈ ಆರ್ಥರ್ ಲೂಯಿಸ್ ಅವ್ರು ಫೇಮಸ್ ಇದಕ್ಕಂದ್ರೆ ಒಂದು ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲ, ಈಗ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಮಂದಿ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರೆ, ಉದ್ಯೋಗ ಇರಲ್ಲ, ಅವ್ರನ್ನ ಒಂದು ನಗರ ಪ್ರದೇಶದಲ್ಲಿ ಉಪಯೋಗವಹಿಸುವುದು, ಓಕೆನಾ? ಅದು ಅವರ ಒಂದು ಕೊಡುಗೆ, ಅಂದರೆ ಆ ಥರ ಹೇಳಿದ್ದಾರೆ ಅವರು. ಈ 1992 ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ
ಅಧಿಕವಾಗಿರಬೇಕು. ಸೊ ಇಲ್ಲಿ ಕಮ್ಮಿ ಎಷ್ಟು ಬೇಕಪ್ಪ, ಇಲ್ಲಿ 20 ಲಕ್ಷಗಳು, 20 ಲಕ್ಷ. ಓಕೆನಾ. ಈ ಒಂದು 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಫಾರ್ ಆಲ್ ದಿ ಸ್ಟೇಟ್ಸ್ ಹ್ಯಾವಿಂಗ್ ದ ಪಾಪ್ಯುಲೇಷನ್ ಆಫ್ ಓವರ್ 20 lakhs. ಓಕೆನಾ. ಇದು ಪಂಚಾಯತ್ ರಾಜ್ ವ್ಯವಸ್ಥೆ 1992 ಈ ಅಮೆಂಡ್ಮೆಂಟ್, ಇದು ಯಾವುದಪ್ಪ 73rd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಬರುತ್ತೆ. ಇದು 73rd 73ನೇದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್, ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಯೋಜನೆ, ಇದು ಕರೆಕ್ಟ್. ಓಕೆನಾ. ನೋಡಿ ಫ್ರೆಂಡ್ಸ್, ಇದೇ ಥರದ ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಒಂದು ಬೇರೆ ಕ್ವಶನ್ ಪೇಪರೊಂದಿಗೆ ಬರ್ತೀನಿ. ಓಕೆನಾ. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ನಿಮ್ಮದು ಒಂದು ಏನಪ್ಪ, ಒಂದು GK ಲೆವೆಲ್ ಆಗಲಿ, ಮ್ಯಾಥ್ಸ್ ಲೆವೆಲ್ ಆಗಲಿ, ಒಂದು ಈ ರೀಸನಿಂಗ್ ಲೆವೆಲ್ ಆಗಲಿ, ಮೆಂಟಲ್ ಎಬಿಲಿಟಿ, ಎಲ್ಲ ಒಂದು ಸೆಕ್ಷನ್ಗಳು ನಿಮಗೆ ಸ್ಟ್ರಾಂಗ್ ಆಗ್ತವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.